ಅಮ್ಮ ನಿಂಗೆ ಯಾವಾಗ ವಿಚಾರ ಗೊತ್ತಾಯ್ತು ಅಂತ? ನನಗೆ ಬೆಳಗ್ಗೆ ನಮ್ಮ ಅಯ್ಯ ಫೋನ್ ಮಾಡಿ ಇದು ಹಿಂಗಾಗೈತೆ ಅಂತ ಹೇಳಿದ್ದಕ್ಕೆ ನಮ್ಮ ಅಣ್ಣ ಫೋನ್ ಮಾಡಿ ಊರಿಗೆ ಹೋಗ್ತೀನಿ ಅಂತ ನಮ್ಮ ದೊಡ್ಡಪ್ಪನ ಮಗನ ಕರ್ಕೊಂಡು ಇಲ್ಲಿಗೆ ಬಂದರು. ಆಮೇಲೆ ತಿರ್ಗಾ ಫೋನ್ ಮಾಡಿದ್ದಕ್ಕೆ ಹೋದ ಏನಾಗೈತೆ ಅಂತ ಕೇಳಿದ್ಕೆ ಏನೂ ಇಲ್ಲ, ಅದೇ ನಮ್ಮ ಅಣ್ಣ ಮದುವೆ ಆಗೋನಲ್ಲ ಅವ್ರ ನಮ್ಮ ಮಾಮಂಗೆ ಕೊಡು ಅಂದ. ಅವ್ರ ಮಾಮಂಗೆ ಕೊಟ್ಟಿದ್ದಕ್ಕೆ ಹಿಂಗೆ ತೀರೋಗವ್ರೆ ಬನ್ನಿ ಅಂತ ಕರೆದ್ರು. ಇಲ್ಲಿಗೆ ನಾವು ಬಂದಾಗ ಒಳಗಡೆ ಹೋಗಿರ್ಲಿಲ್ಲ, ಇವಾಗ ಹೆಂಗಿತ್ತು ಹಂಗೆ ಇದ್ರು. ಅಂದ್ರೆ ನಿಮ್ಮಮ್ಮ ಒಬ್ಬರೇ ಇದ್ರೆ? ನಮ್ಮಮ್ಮ ಒಂದೇ ಇತ್ತು. ನೀವೆಲ್ಲ ಎಲ್ಲಿದ್ದೀವಿ? ನಾವು ಅಲ್ಲಿ ಚಿಕ್ಕನಹಳ್ಳಿಲಿದ್ದು. ನೀವೆಲ್ಲ ಅಲ್ಲೇ ವಾಸ ಮಾಡೋದಾ? ಇಲ್ಲ, ಅಡಿಕೆಕಾಯಿ ಕಿತ್ತಿದ್ದು ಇಲ್ಲಿ ಒಣಸಕ್ಕೆ ಜಾಗ ಇಲ್ಲ ಅಂತ ಅಲ್ಲೇ ಇದ್ರು ನಮ್ಮ ಅಮ್ಮರೆಲ್ಲವ. ಮೊನ್ನೆ ನೈಟು ಇಲ್ಲಿಗೆ ಬಂದಿದ್ರು, ನೆನ್ನೆ ನೈಟು ಹಿಂಗಾಗೈತೆ. ಏನಕ್ಕೆ ಬಂದಿದ್ರು ಇಲ್ಲಿಗೆ? ಇಲ್ಲೇ ಇರ್ತಿದ್ದು ನಾವು. ಮೊನ್ನೆ ನೈಟು ಅಡಿಕೆಕಾಯಿ ಇದು ಮಿಷಿನ್ಗೆ ಹಾಕಕ್ಕೆ ಅಂತ ಬಂದಿದ್ರು ಅಲ್ಲಿ. ತಿರ್ಗಾ ನೆನ್ನೆ ನೈಟು ಎಲ್ಲ ಕೆಲಸ ಆಯ್ತಲ್ಲ ಅಂತ ಮೊನ್ನೆ ಬಂದರು ಇಲ್ಲಿಗೆ. ನೆನ್ನೆ ನೈಟು ನಮ್ಮನ್ನ ಊರಿಗೆ ಬಾ ಅಂತ ಬರ್ಬೇಕಮ್ಮ ಅಂತ ಫೋನ್ ಮಾಡಿ ಕೇಳ್ದೋ ನಾವು. ಇನ್ನೇನು ಬರ್ತೀಯ ಬಿಡು, ಹಂಗೆ ಕಾಲೇಜ್ಗೆ ಹೋಗು, ಗುಬ್ಬಿಗೆ ಅಲ್ವಾ, ನಾಳೆಗೆ ಬರುವಂತೆ ಕಾಲೇಜ್ ಮುಗಿಸ್ಕೊಂಡು ಅಂತ ಫೋನ್ ಮಾಡಿ ನನ್ನ ಕೈಲೆಲ್ಲ ಚೆನ್ನಾಗೇ ಮಾತಾಡ್ತು. ನೈಟು ನಮ್ಮ ತಾತರ್ಗೆಲ್ಲ ಫೋನ್ ಮಾಡಿದ್ರಂತೆ, ಚೆನ್ನಾಗೇ ಮಾತಾಡ್ತು. ಇನ್ನು ಬೆಳಗ್ಗೆ ಬಂದು ನಮ್ಮ ಅಯ್ಯ ನೋಡಿದಾಗ ಹಿಂಗಾಗಿತ್ತಂತೆ. ಸುಮಾರು ಎಷ್ಟು ಗಂಟೆ ಅಮ್ಮ ನೀವು ಲಾಸ್ಟ್ ಮಾತಾಡ್ದೆ ನಿಮ್ಮಮ್ಮ ಹತ್ರ? ನಾನು ಮಾತಾಡಿದಾಗ ಅಲ್ಲೇ 3:30 ಆಗಿತ್ತು. ನಮ್ಮ ತಾತರ್ ಮಾತಾಡಿದಾಗ ನೆನ್ನೆ ನೈಟು 8 ಗಂಟೆಲಿ ನಮ್ಮ ತಾತರ್ ಮಾತಾಡಿದ್ರಂತೆ. ಅವಾಗೆಲ್ಲ ಚೆನ್ನಾಗೇ ಮಾತಾಡ್ತಂತೆ. ಈಗ ಇನ್ಸಿಡೆಂಟು ಹೇಗಾಯ್ತು ಅಂತ ಯಾರು ಹೇಳಿದ್ರಾ? ಏನು ಕಾರಣಕ್ಕಾಗಿದೆ ಅಂತ ಏನಾದ್ರು ಗೊತ್ತಾಯ್ತು ನಮ್ಮ? ಇನ್ನೂ ಗೊತ್ತಾಗಿಲ್ಲ. ಏನು ಹೇಳ್ತೀರಮ್ಮ? ಪೊಲೀಸರು ಕಂಪ್ಲೇಂಟ್ ಏನಂತ ಕೊಡ್ತಾ ಇದ್ದೀರಾ ಈಗ? ಅದೇ ಇದು ಮಧು ಅಣ್ಣ 1 ಲಕ್ಷ ದುಡ್ಡು ಇಸ್ಕೊಂಡಿದ್ರು ನಮ್ಮ ತಾತರ ಹತ್ರ. ದುಡ್ಡು ಕೇಳಿದ್ದಕ್ಕೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ರು. ಆಮೇಲೆ ಬಂದು ಗದರಿಸ್ತಿದ್ರು, ದುಡ್ಡು ಕೊಡಲ್ಲ ಹಂಗೆ ಹಿಂಗೆ, ಏನು ಮಾಡ್ಕೊತೀಯ ಮಾಡ್ಕೊ ಅಂತ. ನಮ್ಮ ಮನೇಲೆಲ್ಲರಿಗೂ ಅಣ್ಣನ ಮೇಲೆ ಡೌಟು. ಇವಾಗ ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಮ್ಮ ನಿಂಗೆ ಯಾವಾಗ ವಿಚಾರ ಗೊತ್ತಾಯ್ತು ಅಂತ? ನನಗೆ ಬೆಳಗ್ಗೆ ನಮ್ಮ ಅಯ್ಯ ಫೋನ್ ಮಾಡಿ ಇದು ಹಿಂಗಾಗೈತೆ ಅಂತ ಹೇಳಿದ್ದಕ್ಕೆ ನಮ್ಮ ಅಣ್ಣ ಫೋನ್ ಮಾಡಿ ಊರಿಗೆ ಹೋಗ್ತೀನಿ ಅಂತ ನಮ್ಮ ದೊಡ್ಡಪ್ಪನ ಮಗನ ಕರ್ಕೊಂಡು ಇಲ್ಲಿಗೆ ಬಂದರು. ಆಮೇಲೆ ತಿರ್ಗಾ ಫೋನ್ ಮಾಡಿದ್ದಕ್ಕೆ ಹೋದ ಏನಾಗೈತೆ ಅಂತ ಕೇಳಿದ್ಕೆ ಏನೂ ಇಲ್ಲ, ಅದೇ ನಮ್ಮ ಅಣ್ಣ ಮದುವೆ ಆಗೋನಲ್ಲ ನಮ್ಮ ಮಾಮಂಗೆ ಕೊಡು ಅಂದ. ಅವ್ರ ಮಾಮಂಗೆ ಕೊಟ್ಟಿದ್ದಕ್ಕೆ ಹಿಂಗೆ ತೀರೋಗವ್ರೆ ಬನ್ನಿ ಅಂತ ಕರೆದ್ರು. ಇಲ್ಲಿಗೆ ನಾವು ಬಂದಾಗ ಒಳಗಡೆ ಹೋಗಿರ್ಲಿಲ್ಲ, ಇವಾಗ ಹೆಂಗಿತ್ತು ಹಂಗೆ ಇದ್ರು. ಅಂದ್ರೆ ನಿಮ್ಮಮ್ಮ ಒಬ್ಬರೇ ಇದ್ರೆ? ನಮ್ಮಮ್ಮ ಒಂದೇ ಇತ್ತು. ನೀವೆಲ್ಲ ಎಲ್ಲಿದ್ದೀವಿ? ನಾವು ಅಲ್ಲಿ ಚಿಕ್ಕನಹಳ್ಳಿಲಿದ್ದು. ನೀವೆಲ್ಲ ಅಲ್ಲೇ ವಾಸ ಮಾಡೋದಾ? ಇಲ್ಲ, ಅಡಿಕೆಕಾಯಿ ಕಿತ್ತಿದ್ದು ಇಲ್ಲಿ ಒಣಸಕ್ಕೆ ಜಾಗ ಇಲ್ಲ ಅಂತ ಅಲ್ಲೇ ಇದ್ರು ನಮ್ಮ ಅಮ್ಮರೆಲ್ಲವ. ಮೊನ್ನೆ ನೈಟು ಇಲ್ಲಿಗೆ ಬಂದಿದ್ರು, ನೆನ್ನೆ ನೈಟು ಹಿಂಗಾಗೈತೆ.